ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪ್ರಥಮ ಬಾರಿ ಬಸವಾದಿ ಶಿವಶರಣರನ್ನು ಹಾಗೂ ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಎನ್ನಯ್ಯ ಎನ್ನ ಕರ್ತೃ ಲಚ್ಚಾಣದ ಸಿದ್ಧಲಿಂಗ ಯತಿವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ತತ್ಸ್ವರೂಪರಾದ ಶ್ರೀ ಕ್ಷೇತ್ರದ ಕಲ್ಯಾಣ ತಪಸ್ವಿ ಮೂರ್ತಿಗಳಾಗಿರುವಂತಹ ಎನ್ನ ಮಹಾಗುರುಗಳಾದ ಶರಣಬಸವೇಶ್ವರ ಅಪ್ಪಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಎನ್ನ ಆರಾಧ್ಯ ಗುರುದೇವರಾದ ಈ ಕಾರ್ಯಕ್ರಮ ಇಷ್ಟೊಂದು ಬಹಳ ಚೆನ್ನಾಗಿ ನಡೆಯಿತು. ಆ ವಿದ್ಯಾರ್ಥಿಗಳ ನಾಲಿಗೆಯಲ್ಲಿ ಆಡಿರುವಂತಹ ಶಬ್ದಗಳ ನರ್ತನ, ಆ ಭಾಷೆಗಳ ಲಾಲಿತ್ಯ, ಆ ಒಂದು ಭಾವದ ಸುಮಧುರತೆ, ಎಲ್ಲ ಶಿಕ್ಷಕರ ಒಂದು ಪ್ರಯತ್ನ, ಇದೆಲ್ಲಕ್ಕೂ ಮೂಲ ಕಾರಣೀಭೂತರಾಗಿರುವಂತಹ ನಮ್ಮ ಗುರುದೇವರ ಶ್ರೀಪಾದ ಚರಣಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ಅತಿಥಿಗಳಾಗಿ ಆಗಮಿಸಿ ಒಂದೆರಡು ಹಿತನುಡಿಗಳನ್ನಾಡಿರುವಂತಹ ಮುಖ್ಯ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಆಸೀನರಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಸದ್ಭಕ್ತ ಪಾಲಕ ಬಂಧುಗಳೇ, ತಮಗೆಲ್ಲರಿಗೆ ನನ್ನ ಶರಣಾರ್ಥಿಗಳು. ಶರಣ ಬಂಧುಗಳೇ, ನಾನು ಹೆಚ್ಚಿಗೆ ಸಮಯವನ್ನೇನು ತೆಗೆದುಕೊಳ್ಳೋದಿಲ್ಲ. ಎಲ್ಲರಿಗೂ ಜ್ಞಾನಿಗಳೇ, ಎಲ್ಲರಿಗೂ ಎಲ್ಲವೂ ತಿಳಿದದ್ದೇ. ಒಂದೆರಡು ಮಾತುಗಳು ಮಾತ್ರ ನನ್ನ ಈ ಸವಿನೆನಪಿನ ಬುತ್ತಿಯಿಂದ. ದುರ್ಯೋಧನ ಇನ್ನೇನು ರಣರಂಗದಲ್ಲಿ ಬಿದ್ದಿದ್ದ. ಅವನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದ. ಶರೀರ ನಿರ್ಜೀವವಾಗಿ ಬಿದ್ದಿದೆ. ಅಲ್ಲಿ ಮರದ ಕೆಳಗಡೆ ದುರ್ಯೋಧನ, ಮರದಲ್ಲಿ ಒಂದು ಕಾಗೆ. ಆ ಸಂದರ್ಭದಲ್ಲಿ ಒಂದು ನರಿ ಬರುತ್ತೆ. ನರಿ ಬಂದು ಆ ದುರ್ಯೋಧನನ ಪಾದದ ಮಾಂಸವನ್ನು ತಿನ್ನಲಿಕ್ಕೆ ಬಾಯಿ ಹಾಕತ್ತೆ. ನಾವೆಲ್ಲ ಈಗ ಪಿಜ್ಜಾ ಬರ್ಗರ್ ಅಂದ ಕೂಡಲೇ ಹೆಂಗೆ ಅಪೇಕ್ಷೆ ಪಡ್ತೀವೋ ಹಂಗ ಅದು ದುರ್ಯೋಧನನ ಮಾಂಸ. ಅದನ್ನು ತಿನ್ಬೇಕು ಅಂತ ಬಾಯಿ ಹಾಕುವಾಗ ಮೇಲೆ ಕುಳಿತಿರುವಂಥ ಕಾಗೆ ಹೇಳುತ್ತಾ, ಅದನ್ನು ತಿನ್ನಬೇಡ, ಮಾ ಖಾದತು, ಅದನ್ನು ತಿನ್ನಬೇಡ. ಅದು ಕಿಮರ್ಥಂ, ಯಾಕೆ ತಿನ್ನಬಾರ್ದು ಅನ್ನೋ ತರಹ ಆ ನರಿಯ ಕಾಗೆಯನ್ನು ನೋಡಿತು. ಯಾಕೆ ತಿನ್ನಬಾರ್ದು? ಅಲ್ಲ, ಫ್ರೆಶ್ ಆಗಿ ಬಿದ್ದದ ಊಟ, ಯಾಕೆ ತಿನ್ನಬಾರ್ದು? ಅದಕ್ಕಾಗಿ ಹೇಳ್ತಾ ಕಾಗೆ, ನೋಡು, ಆ ದುರ್ಯೋಧನನ ಶರೀರ, ಆ ದುರ್ಯೋಧನನ ಪಾದ ಯಾವತ್ತಿಗೂ ಬದುಕಿರುವ ತನ್ನ ಮಹಾತ್ಮರ ದರ್ಶನವನ್ನು ಮಾಡಲಿಲ್ಲ. ಯಾವ ರೀತಿ ಗುರುಗಳು ಏನೇನು ಈ ವೇದಿಕೆಯ ಮೇಲೆ ಹೇಳಿದರೋ ಅದು ಯಾವುದನ್ನು ಅಂತಹ ಮಾತುಗಳನ್ನು ಅದು ಪಾಲಿಸಲಿಲ್ಲ. ಎಲ್ಲಿಯೂ ಕೂಡ ನಡೆದುಕೊಂಡು ಹೋಗಿ ಮಹಾತ್ಮರ ದರ್ಶನವನ್ನು ಪಡೀಲಿಲ್ಲ. ಆ ಪಾದವು ಕೂಡ ಪಾಪ ಮಾಡಿದೆ, ಅದನ್ನು ತಿನ್ನಬೇಡ. ಕಾಲು ಬಿಟ್ರೆ ನೆಕ್ಸ್ಟ್ ಯಾವ್ದ್ರಿ ಚಾಯ್ಸ್? ಕೈ. ಕಾಲು ಹೋದ್ರೆ ಹೋಗ್ಲಿ, ಕೈಯರ ಐತ್ಲ ಅಂತ ನರಿ. ಇನ್ನೇನು ಬಿಟ್ರೆ ಬಿಡೋಲ್ತೆ ಕಳ್ಕಾಕ, ಇದರ ಐತಲ್ಲ ಅಂತ ತಿಳ್ಕೊಂಡು ನರಿ ಆ ಕೈಗೆ ಕೈ ಹಾಕ್ತು, ಬಾಯಿ ಹಾಕ್ತು. ಅವಾಗ ಕಾಗೆ ಮತ್ತೆ ಹೇಳ್ತಾ, ಹಾ ತಿನ್ಬೇಡ. ಅಲ್ಲೋ ಯಪ್ಪ, ಹೊಟ್ಟೆರ ಹಸ್ತೈತಿ, ಕಾಲು ತಿನ್ಬೇಡ ಅಂತ ಕೈ ತಿನ್ನಾಕೆನಾಗೈತಿ. ನೋಡು, ಕರಕೆ ದಾನವೇ ಲೇಸು. ಕರಕೆ ಕೈಗೆ ಯಾವುದು ಭೂಷಣ? ದಾನ. ದುರ್ಯೋಧನ ಪಾಂಡವರ ಸಾಮ್ರಾಜ್ಯವನ್ನ ವಂಚಕತನದಿಂದ ಕಿತ್ತುಕೊಂಡಿದ್ದ. ಅಖಂಡ ಭಾರತದ ಏಕೈಕ ಚಕ್ರಾಧಿಪತಿಯಾಗಿದ್ದ. ಆದರೂ ಕೂಡ ಒಬ್ಬರಿಗೆ ದಾನವನ್ನು ಮಾಡುವ ಮನಸ್ಸನ್ನು ಮಾಡಲಿಲ್ಲ. ದಾನಕ್ಕಾಗಿ ಕೈ ಮುಂದೆ ಬರಲಿಲ್ಲ. ಬಿದ್ದವರನ್ನ ಎತ್ತಬೇಕು ಎನ್ನುವುದು ಮನೋಭಾವವನ್ನಲ್ಲಿ ಮೂಡಲಿಲ್ಲ. ಆ ಕೈ ಕೂಡ ಪಾಪ ಮಾಡಿದೆ, ಅದನ್ನು ತಿನ್ಬೇಡ. ಆಯಿತು, ಬೇಡ, ಕಣ್ಣರ ತಿನ್ನೋನು, ಕಣ್ಣಾದರೂ ತಿನ್ನೋಣ ಅಂತ ಕಣ್ಣಿಗೆ ಬಾಯಿ ಹಾಕುವಾಗಲೂ ಕೂಡ ಕಾಗೆ ಬೇಡ ಅಂತು. ಮಾ ಕಾದತು, ಮಾ.
ಇದು ಮತ್ತೆ ಕಿಮರ್ಥಂ ಯಾಕಂತ ಕೇಳಿದಾಗ ಮತ್ತೆ ಹೇಳ್ತು, ನೋಡು, ಆ ದುರ್ಯೋಧನನ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಬಂದಾಗಲೂ ಕೂಡ ಅಹಂಕಾರದಿಂದ ಅವನನ್ನು ಬಂಧಿಸುವ ಪ್ರಯತ್ನವನ್ನ ಮಾಡಿತು. ವಿಶ್ವರೂಪ ದರ್ಶನ ಮಾಡುವಾಗಲೂ ಕೂಡ ಕೃಷ್ಣನಲ್ಲಿ ಇವನ ಕಣ್ಣುಗಳು ದೋಷವನ್ನೇ ಹುಡುಕ್ತಾ ಇದ್ದು, ಆ ಕಣ್ಣನ್ನು ಕೂಡ ತಿನ್ನಬೇಡ. ಅವನ ಪ್ರತಿಯೊಂದು ಅಂಗಗಳಲ್ಲಿಯೂ ಕೂಡ ಒಂದೊಂದು ರೀತಿಯ ಅಕೃತ್ಯ ದುಷ್ಕೃತ್ಯಗಳೇ ತುಂಬಿಕೊಂಡಿರುವಾಗ ಕಾಗೆ ಪ್ರತಿಯೊಂದಕ್ಕೂ ಬೇಡ ಅಂತ ಹೋಯ್ತು. ದುರ್ಯೋಧನ ಹಾಗೆ ಯಾರಿಗೂ ಬೇಡವಾಗಿಯೇ ಅಲ್ಲಿ ಬಿದ್ದಿದ್ದ. ಅದಕ್ಕಾಗಿ ಬಸವಣ್ಣವರು ಹೇಳೋದು, ವ್ಯಾದ ನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ವನ ಹೆಣವೆಂದರೆ ಒಂದಡಕಿಗೂ ಕೊಂಬುವವರಿಲ್ಲ, ಮೊಲಕ್ಕಿಂತ ಕರಕಷ್ಟ ನರಣ ಬಾಳುವೆ ಸೆಲೆನಂಬೋ ಕೂಡಲ ಸಂಗಮ ದೇವನ. ಇದೇನ್ರಿ ಸ್ವಾಮಿಗಳೇ, ಶಾಲೆ ಕಾರ್ಯಕ್ರಮಕ್ಕೆ ಬಂದು ಬಸವಣ್ಣನ ಪ್ರವಚನ ಹೇಳ್ತಿದ್ದೀರಲ್ಲ, ಇಲ್ಲೇ ಇರೋದು ಶರಣ ಬಂಧುಗಳೇ ಮಹತ್ವ. ಇಲ್ಲಿ ದುರ್ಯೋಧನದ ತಪ್ಪು ಅಂತ ನಾನು ಹೇಳೋದಿಲ್ಲ. ದುರ್ಯೋಧನ ತನ್ನ ಮಗ ಅಂತ ತಿಳಿದುಕೊಂಡು ಅವನು ಪ್ರತಿಯೊಂದು ದುಷ್ಕೃತ್ಯಗಳನ್ನು ಮಾಡಿದಾಗಲೂ ಕೂಡ ಕಣ್ಣಿಗೆ ಅಂಧಕನಾಗಿದ್ದರೂ ಕೂಡ ಬುದ್ಧಿಯನ್ನು ಹೇಳದೆ ಬಿದ್ದಿದ್ದನಲ್ಲ ಧೃತರಾಷ್ಟ್ರ, ಅವನದ್ದು ಕೂಡ ಅಷ್ಟೇ ತಪ್ಪು. ತನ್ನ ಪತಿಯ ಪ್ರೇಮ ಒಂದು ಕಡೆಯಾದರೆ ಕಣ್ಣಿಗೆ ಗಾಂಧಾರಿ ಬಟ್ಟೆಯನ್ನು ಕಟ್ಟಿಕೊಂಡೇನೋ ದೊಡ್ಡವಳಾದಳು, ಮಗನ ತಪ್ಪನ್ನ ಮಾಡುವಾಗಲೂ ಕೂಡ ಮನಸ್ಸಿಗೆ ಕಪ್ಪು ಬಟ್ಟೆಯನ್ನು ಹಾಕಿಕೊಂಡು ಕೂತ್ಲಲ್ಲ ಗಾಂಧಾರಿ, ಅವಳದ್ದು ಕೂಡ ಅಷ್ಟೇ ತಪ್ಪಾಯಿತು. ಶರಣ ಬಂಧುಗಳೇ, ಹೇಳುವಂತಹ ಕಾರಣ ಇಷ್ಟೇ, ಮಕ್ಕಳು ತಪ್ಪುಗಳನ್ನು ಮಾಡುವಾಗ ಅವರನ್ನು ತಿದ್ದುವಂತಹ ಮನಸ್ಸನ್ನು ನೀವೆಲ್ಲರೂ ಮಾಡಬೇಕು. ಜಿರಾಫೆಯನ್ನು ನೆನೆಸ್ಕೊಳ್ಳಿ ನೀವು. ಅದು ಮಗು ತನ್ನ ತಾಯಿಯ ಗರ್ಭದಿಂದ ಹೊರಗೆ ಬಿದ್ದಾಗ ಆ ತಾಯಿ ಆ ಮಗುವನ್ನು ಲಾಲಿಸೋದಿಲ್ಲ, ಪಾಲಿಸುವುದಿಲ್ಲ. ತನ್ನ ಎರಡೂ ಮುಂಗಾಲುಗಳಿಂದ ಜೋರಾಗಿ ಒದಿಯುತ್ತದೆ. ಹಿಂಗೆ ಒದೆಯೋದಿಲ್ಲ, ಅದರ ಒಂದು ಒದೆತಕ್ಕೆ ಸಿಂಹವೂ ಕೂಡ ಪ್ರಾಣ ಬಿಡಬೇಕು. ಅಷ್ಟು ಫೋರ್ಸ್ಫುಲಿ ಕಿಕ್ ಕೊಡುತ್ತದೆ. ಯಾಕೆ ಒದಿಯುತ್ತೆ ಅಂತಂದ್ರೆ, ಆ ಪ್ರಾಣಿಗೆ ಒದಿಲಿಲ್ಲ ಅಂತ ತಿಳ್ಕೊಳ್ರಿ, ಆ ಮರಿ ಬದುಕೋದಿಲ್ಲ. ಸಿಂಹವೋ ಹುಲಿಯೋ ಯಾವುದೋ ಒಂದು ಕೀಳು ಒಂದು ಮಾಂಸಾಹಾರಿ ಪ್ರಾಣಿಗೆ ಸಿಕ್ಕು ಬಲಿಯಾಗಿ ಬಿಡುತ್ತೆ. ಒದಿಬೇಕು ಅಂದ್ರೇ ಅದು ಬದುಕೋದು. ಮಕ್ಕಳು ಬದುಕಬೇಕು ಅಂದಾಗ ಕೇವಲ ವ್ಯಾವಹಾರಿಕ ಶಿಕ್ಷಣದಿಂದಲ್ಲ, ಆಂತರಿಕ ಗುಣಮಟ್ಟದ ಶಿಕ್ಷಣದಿಂದ ಶರಣ ಬಂಧುಗಳೇ. ನಮ್ಮ ಅಲಾಸ್ ಗುರುಗಳು ಒಬ್ಬ ವಿದ್ಯಾರ್ಥಿ ಉದಾಹರಣೆಯನ್ನು ಕೊಟ್ಟರು. ನಮ್ಮ ಶಿಕ್ಷಕರಿಂದ, ನಮ್ಮ ಗುರುರಿಂದ ಆ ವಿದ್ಯಾರ್ಥಿಗೆ ಕೇವಲ ಬಾಹ್ಯ ಶಿಕ್ಷಣವನ್ನು ಕೊಡಲಿಲ್ಲ, ಅವ ಹೊಡೆದ್ರು ಬಡಿದ್ರು ಕೂಡ ಅದನ್ನೆಲ್ಲವನ್ನು ಸಹಿಸಿಕೊಂಡು ಅವರಿಗೆ ಆಂತರಿಕದ ಗುಣಮಟ್ಟದ ಗುಣಗಳ ಶಿಕ್ಷಣವನ್ನು ಕೊಟ್ಟರು. ಹೌದಾ? ಅಷ್ಟ ಅಲ್ಲ, ಮತ್ತೆ ಈ ನಿರೂಪಣೆ ಮಾಡುವಾಗ ನೋಡಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಅದೆಷ್ಟು ಸುಂದರವಾಗಿ ನಿರೂಪಣೆಯನ್ನು ಮಾಡಿದರು ಅಂದರೆ, ನಿಜವಾಗಿಯೂ ಒಂಥರ ನನಗೆ ಒಂದು ಮನಸ್ಸಿಗೆ ಬಂತು. ನಾನು ಮಾತನಾಡುವುದಾಗಲಿ, ನನ್ನ ನಿರೂಪಣಾ ಕೌಶಲ್ಯಗಳಾಗಲಿ ಆ ಮಕ್ಕಳ ಮುಂದೆ ಒಂದು ತೃಣ ಏನೋ, ಅಷ್ಟು ಚೆನ್ನಾಗಿ ವಯಸ್ಸಲ್ಲಿ ನಿರೂಪಣೆ ಮಾಡಿದ್ರು ಅವರು. ಅವ್ರಿಗೆಲ್ರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಆಮೇಲೆ ಆ ಒಂದು ಮುದ್ದು ವಿದ್ಯಾರ್ಥಿಗಳಿಗೆ ಅದೆಷ್ಟೋ ದಿನಗಳಿಂದ ಪ್ರೇರಣಾ ಶಕ್ತಿಯಾಗಿ ಅವರನ್ನು ತರಬೇತುಗೊಳಿಸಿರುವಂತಹ ಎಲ್ಲ ಗುರುರಂತೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ. ಆಮೇಲೆ ಶರಣ ಬಂಧುಗಳೇ, ಮುಖ್ಯವಾಗಿ ಎಲ್ಲರೂ ಮಾತನಾಡುವಾಗ ಈ ಸ್ಥಳದ ಮಹಿಮೆ ಬಗ್ಗೆ ಹೇಳ್ತಾ ಹೋದ್ರು. ಇದೇ ವಿದ್ಯಾರ್ಥಿ ಬೇರೆ ಎಲ್ಲೋ ಶಾಲೆಯಲ್ಲಿ ಕುಳಿತುಕೊಂಡು ಏನೂ ತಿಳಿಯದವ ಎಲ್ಲವನ್ನೂ ತಿಳಿಯುತ್ತಾನೆ, ಏನೇನೂ ಬಲ್ಲದವ ಎಲ್ಲವನ್ನು ಬಲ್ಲಿದವನಾಗುತ್ತಾನೆ, ಏನೇನೂ ಅರಿಯದ ಮೂರ್ಖನಾಗಿರುವಂಥ ಒಂದು ಬಾಲಕ, ಮುಗ್ಧ ಹಾಳೆಯಂತಿರುವಂತಹ ಬಾಲಕ ಪಂಡಿತದ ಲೇಖನಿಯನ್ನು ತುಂಬಿರುವಂತಹ ಪಾಂಡಿತ್ಯದ ಕಾಗದವಾಗ್ತಾನೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಶರಣ ಬಂಧುಗಳೇ, ನಮ್ಮ ಪೂಜ್ಯ ಅಪ್ಪಾಜಿಯವರ ಸಂಕಲ್ಪ. ಈಗ ನಾನು ನಿಮಗೆ ಚಪ್ಪಾಳೆ ಹೊಡಿರಿ ಅಂತ ಹೇಳೋದಿಲ್ಲ, ಎರಡೂ ಕೈಗಳನ್ನು ಮೇಲೆತ್ತಿ ಒಂದು ದೊಡ್ಡ ನಮಸ್ಕಾರವನ್ನು ಸಲ್ಲಿಸ್ರಿ ಸಾಕು. ಎರಡೂ ಕೈಗಳನ್ನು ಮೇಲೆತ್ತಿ. ನಾನು ನೋಡ್ತಿದ್ದೀನಿ ಯಾರ್ಯಾರು ಕೈ ಮುಗಿಯಂಗಿಲ್ಲ ನೋಡ್ರಿ, ನಾಳೆ ದೇವ್ರ ಕೈ ಕೊಡಂಗಿಲ್ಲ ನಿಮಗೆ. ಶರಣಾರ್ಥಿ
ಯಾಕೆ ಅಂತಂದ್ರೆ ಶ್ರೀಮಠ ಬೆಳೆದು ಬಂದಿರುವಂತಹ ಒಂದು ಸಣ್ಣ ತುಣುಕನ್ನ ಉಪನ್ಯಾಸಕರು ಹೇಳಿದ್ರು. ಏನೇನಿಲ್ಲದ ಮಠ ಶರಣ ಬಂಧುಗಳೇ, ಕೇವಲ 7 ಅಂಕಣದ ಮಠ. ಹಿಂದಿನ ಪರಿಸ್ಥಿತಿಯನ್ನು ನೆನೆಸಿಕೊಂಡಾಗ ನಮ್ಮ ಸದ್ಗುರು ಶರಣಬಸವೇಶ್ವರ ಮಹಾರಾಜರು ಶೇಗುಣಶಿ ಭಕ್ತರು ಮಠಕ್ಕೆ ಬಂದ್ರು ರಾತ್ರೋರಾತ್ರಿ ಅಂದ್ರೆ ಮಠಕ್ಕೆ ಒಂದು ರೊಟ್ಟಿ ಬಿಟ್ಟು ರೊಟ್ಟಿ ಜೊತೆ ಸಾರು ಮಾಡಲಿಕ್ಕೆ ನಮ್ಮಲ್ಲಿ ಕಾಯಿಪಲ್ಯಗಳು ಇರಲಿಲ್ಲರಪ್ಪ ಶರಣ ಬಂಧುಗಳೇ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಗುರುಗಳು ದಿನಗಳನ್ನು ಕಳೆದಿದ್ದಾರೆ. ಅವತ್ತಿನ ರಾತ್ರಿ ಮಧ್ಯಾಹ್ನ ಊರಲ್ಲಿ ಹೋಗಿ ಮನೆ ಮನೆಗೆ ಕಂತಿ ಭಿಕ್ಷೆಯನ್ನ ರೊಟ್ಟಿ ಭಿಕ್ಷೆಯನ್ನ ಬೇಡ್ಕೊಂಡು ಬರಲಿಲ್ಲ ಅಂತಂದ್ರೆ ನಮ್ಮ ಮಠದಲ್ಲಿ ಅವತ್ತಿಗೆ ಅನ್ನಪ್ರಸಾದ ಇರ್ತಿರ್ಲಿಲ್ಲ. ಅಂತಹ ದಿನಗಳನ್ನು ಕಂಡಿರುವಂತಹ ನಮ್ಮ ಗುರುಗಳು ಇವತ್ತು ಹೊಟ್ಟೆ ತುಂಬ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಸಾದ ಇದೆ ಶರಣ ಬಂಧುಗಳೇ. ನಮ್ಮ ಸಂಸ್ಕೃತದ ಸಾಹಿತ್ಯದಲ್ಲಿ 2 ನ್ಯಾಯಗಳಿವೆ. ಒಂದು ಮತ್ಸ್ಯ ಕಿಶೋರ ನ್ಯಾಯ, ಒಂದು ಕೂರ್ಮ ಕಿಶೋರ ನ್ಯಾಯ. ಮತ್ಸ್ಯ ಮೀನು ಏನಿದೆ ಅದು ತನ್ನ ಹಿಂದ್ಗಡೆ ತನ್ನ ಮಕ್ಕಳನ್ನೆಲ್ಲ ಕರೆದುಕೊಂಡು ಸುತ್ತುತ್ತೆ. ಯಾವುದಕ್ಕೂ ಊಟ ಕೊಡೋದಿಲ್ಲ, ತಗೋಪ್ಪ ಕೈ ತುತ್ತು ಮಾಡ. ಆ ತಾಯಿ ಮೀನು ಸಂಕಲ್ಪ ಮಾಡಿಕೊಳ್ಳುತ್ತೆ, ನನ್ನ ಮಕ್ಕಳ ಹೊಟ್ಟೆಯೆಲ್ಲ ತುಂಬಲಿ ಅಂತ. ಆ ಆಮೆ, ತಾಯಿ ಆಮೆ ಹಿಂದಿರುವಂತಹ ಎಲ್ಲೋ ಇರಲಿ ನನ್ನ ಮಕ್ಕಳ ಹೊಟ್ಟೆ ತುಂಬಲಿ ಅಂತ ಅವ್ರು ಸಂಕಲ್ಪ ಮಾಡಿತು ಅಂದ್ರೆ ಅಲ್ಲಿರುವಂಥ ಆಮೆಗಳ ಉದರ ತುಂಬುತ್ತೆ. ಇದು ಶರಣ ಬಂಧುಗಳೇ, ಯಾವ ರೀತಿಯ ಆಮೆ ಆ ಮೀನಿನ ಸಂಕಲ್ಪವೋ ಹಾಗೆ ಶರಣ ಬಂಧುಗಳೇ ಸದ್ಗುರುಗಳ ದಿವ್ಯ ಸಂಕಲ್ಪ, ಗವಿಯೊಳಗಿರುವಂತಹ ಗುರುಗಳ ಸಂಕಲ್ಪ. ಈ ಸ್ಥಳದಲ್ಲಿ ಆ ವಿದ್ಯಾರ್ಥಿ ಬಂದಿದ್ದಾನೆ ಅಂತಂದ್ರೆ ಆ ವಿದ್ಯಾರ್ಥಿ ಕೇವಲ ಒಬ್ಬ ಮಗುವಾಗಿ ಹೋಗಬಾರ್ದು, ಒಬ್ಬ ಮಹಾತ್ಮನಾಗಿ ಹೋಗ್ಬೇಕು, ಒಬ್ಬ ಸಾಧಕನಾಗಿ ಹೋಗ್ಬೇಕು ಅನ್ನುವಂಥ ಅವರ ಸಂಕಲ್ಪ ಆ ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡುತ್ತಾ, ಜಾಣರನ್ನಾಗಿ ಮಾಡುತ್ತಾ, ಬುದ್ಧಿವಂತರನ್ನಾಗಿ ಮಾಡುತ್ತಾ ಶರಣ ಬಂಧುಗಳೇ. ಅದಕ್ಕೂ ಕೂಡ ನಾವು ಗುರುದೇವರಿಗೆ ಸದಾಕಾಲ ಚಿರಋಣಿಯಾಗಿದ್ದು, ಇಲ್ಲಿ ಹೇಳಿರುವಂತಹ ಕೇವಲ ಒಂದು ಮಗುವಿನ ಜೀವನದ ಮಟ್ಟ, ಆ ಮಗುವಿನ ಜೀವನವನ್ನ ಪಾಲಿಸೋದು ಅಂತಂದು ಕೂಡಲೇ ಅದು ಕೇವಲ ಹೊರಗಿನಿಂದ ಮಾತ್ರ ಸಾಧ್ಯ ಇಲ್ಲ, ಒಳಗೆ ಅಂತರಂಗದಿಂದಲೂ ಕೂಡ ಸಾಧ್ಯ ಇದೆ. ಅದನ್ನೆಲ್ಲವನ್ನು ನೀವೆಲ್ಲರೂ ಪಾಲಕರು ಮಾಡಬೇಕು. ನಾವು ಪ್ರತಿ ಸಲ ಈ ಒಂದು ಮಾತನ್ನ ಹೇಳುವಾಗ ನನಗೆ ತುಂಬ ಖುಷಿ ಆಗುತ್ತೆ. ಏಕೆಂದ್ರೆ ಪ್ರತಿಯೊಂದು ತಾಯಿ ತನ್ನ ಮಗುವಿಗೆ ಹೊರಗಿನ ಶಿಕ್ಷಣ 1 to 10th PUC ಇಂಜಿನಿಯರಿಂಗ್ ಇದನ್ನೆಲ್ಲ ಹೇಳೋದ್ರ ಜೊತೆಗೆ ಸ್ವಲ್ಪ ದಯ, ಪ್ರೇಮ, ಸೌಹಾರ್ದ್ರತೆ ಇದನ್ನೆಲ್ಲವನ್ನು ಹೇಳಿಕೊಡು ಶರಣ ಬಂಧುಗಳೇ. ಇದಕ್ಕೆಲ್ಲಕ್ಕೂ ಇನ್ನೊಂದು ನಾನು ನಮ್ಮ ಸಿಬ್ಬಂದಿ ವರ್ಗದವರೊಂದಿಗೆ ಮಾತನಾಡಿದ್ದೆ. ಏನಪ್ಪಾ ಅಂತಂದ್ರೆ ಯಾವತ್ತಾದ್ರೂ ಅವಕಾಶಗಳು ಸಿಕ್ಕಾಗ, ಯಾವತ್ತಾದ್ರೂ ಒಂದು ವಾರಕ್ಕೊಂದು ದಿನ ಆಗಲಿ, ತಿಂಗಳಿಗೊಂದು ದಿನ ವಿದ್ಯಾರ್ಥಿಗಳಿಗೆ ಬಿಡುವು ಸಿಕ್ಕಾಗ ಪೂಜ್ಯ ಗುಡ್ಡದಿಂದ ಕೆಳಗಡೆ ಬಂದು